ತರಗತಿ ಸಾವಿರ ನೆನಪುಗಳು. ಅದರ ಹೃದಯ ಗುರುಗಳು. ಪ್ರತಿ ವಿದ್ಯಾರ್ಥಿಯ ಭವಿಷ್ಯವನ್ನು ರೂಪಿಸುವ ಶಕ್ತಿ ಶಿಕ್ಷಕರಲ್ಲಿದೆ. ನಾವು ಬಿದ್ದಾಗ ಎಬ್ಬಿಸುವವರು, ನಾವು ಸೋತಾಗ ಧೈರ್ಯ ನೀಡುವವರು ಅವರೇ. ಅವರ ಪ್ರೀತಿ ಮತ್ತು ಮಾರ್ಗದರ್ಶನ ಜೀವನ ಪೂರ್ತಿ ನೆನಪಾಗುತ್ತದೆ. ಈ 3 ವರ್ಷದ ನೆನಪುಗಳನ್ನು ಒಂದು ಚಿಕ್ಕ ತುಣುಕಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇವೆ. ಎಂದಿಗೂ ಎಂದೆಂದಿಗೂ ನಿಮ್ಮೆಲ್ಲರಿಗೂ ನಾವು ಚಿರಋಣಿಯಾಗಿರುತ್ತೇವೆ. ನಿಮ್ಮೆಲ್ಲರೊಂದಿಗೆ ಕಾಲೇಜು, ಕ್ಲಾಸು, ಫ್ರೆಂಡ್ಸ್, ಸ್ಟಾಫ್ಸು, ಲೆಕ್ಚರರ್ಸ್ ಬಗ್ಗೆ ಒಂದೆರಡು ಮಾತುಗಳು. ಈ 3 ವರ್ಷದಲ್ಲಿ ಟೀಚರ್ಸ್ ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಓದೋ ವಿಷಯದಲ್ಲಾಗ್ಲಿ, ಬೇರೆ ವಿಷಯದಲ್ಲಾಗ್ಲಿ. ಅವರು ಯಾವತ್ತೂ ಪರ್ಸನಲ್ ಆಗಿ ತಗೊಂಡಿಲ್ಲ. ಅವ್ರು ನಮ್ಮನ್ನ ತುಂಬಾ ಕೇರ್ ಮಾಡ್ತಾರೆ. ಅವ್ರ ಸ್ವಂತ ಮಗಳು ತರನೇ ಕೇರ್ ಮಾಡ್ತಾರೆ ನಮ್ಮನ್ನ. ನಾನು ಈ 3 ವರ್ಷದಲ್ಲಿ ತುಂಬಾ ಇಷ್ಟಪಟ್ಟಿರೋ ಟೀಚರ್ಸ್ ಅಂದ್ರೆ ಶಶಿಕಲಾ ಮ್ಯಾಮ್ ಮತ್ತೆ ಸುರೇಶ್ ಕುಮಾರ್ ಸರ್. ಯಾಕೆ ಅವ್ರಿಬ್ರು ಇಷ್ಟ ಅಂದ್ರೆ ಅವ್ರು ಏನೋ ಅಂತಾರ ಲೈಕ್ ಹೋಗೋ ಬಾರೋ ಅಂತ ಕರೀತಾರೆ ಸುರೇಶ್ ಸರ್. ಆಮೇಲೆ ಶಶಿಕಲಾ ಮ್ಯಾಮ್ ಈಗ ಏನಾರ ಕೇಳ್ತೀವಿ ಅಂದ್ರೆ ಬೇಜಾರ ಮಾಡ್ಕೊಳಲ್ಲ. ನಗ್ತಾನೆ ಎಲ್ಲ ಲೈಕ್ ಏನೇನು ಮೆಟೀರಿಯಲ್ಸ್ ಬೇಕು ನಮ್ಗೆ ಎಲ್ಲ ಕೊಡ್ತಾರೆ. ಓದೋ ವಿಷಯದಲ್ಲಾಗ್ಲಿ, ಬೇರೆ ವಿಷಯದಲ್ಲಾಗ್ಲಿ ಎಲ್ಲ ಪ್ರೊವೈಡ್ ಮಾಡ್ತಾರೆ. ನಾವ್ ಕೇಳಕ್ಕಿಂತ ಮುಂಚೆನ ಕೊಟ್ಟಿರ್ತಾರೆ. ಇಲ್ಲ ಅಂದ್ರೆ ಒಂದೊಂದ್ಸತಿ ನಾವ್ ಕೇಳದ್ಮೇಲೆ ಕೊಡ್ತಾರೆ. ಬೇಗ ಎಂಡ್ ಆಗ್ತದೆ ಅಂತ ಅನ್ಸೋ ಒಂದ್ ಫೀಲಿಂಗ್ ಆಗ್ತದೆ ನನ್ಗೆ. 3 ವರ್ಷ ಹೆಂಗೆ ಹೋಯ್ತು ಅಂತ ನನ್ಗೆ ಗೊತ್ತಿಲ್ಲ. ಆದ್ರೆ ಬಾಂಡಿಂಗ್ ಮಾತ್ರ ತುಂಬಾ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಬಾಂಡಿಂಗು. ಇನ್ನ ಸ್ವಲ್ಪ ಬಿಟ್ರೆ ಅತ್ತೆ ಬಿಡ್ತೀನಿ. ಕಾಲೇಜಿಗೆ ಬಂದು ಸೇರ್ಕೊಂಡಿದ್ದು ವುಮೆನ್ಸ್ ಕಾಲೇಜ್ ಅಂತ. ಬಟ್ ಟೀಚರ್ಸು ಎಲ್ಲ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ. ಶಶಿಕಲಾ ಮ್ಯಾಮ್ ಆಗಿರ್ಬೋದು, ಶೀಲಾ ಮ್ಯಾಮ್ ಆಗಿರ್ಬೋದು, ಮಂಜುಳಾ ಮ್ಯಾಮು, ಸುರೇಶ್ ಸರ್ ಅವರೆಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸರ್ ಬಗ್ಗೆ ಹೇಳಬೇಕು ಅಂದರೆ ಅವರು ಮುಂದೆ ಜೀವನದಲ್ಲಿ ಯಾವ ಥರ ಅಚೀವ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಶಶಿಕಲಾ ಮ್ಯಾಮು ನಾವು ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಯಾವಾಗಲೂ ಹೇಳ್ತಿರ್ತಾರೆ. ಮಂಜುಳಾ ಮ್ಯಾಮ್ ನೋಡಿ ಕಲಿಬೇಕು, ತಾಳ್ಮೆಯಿಂದ ಯಾವ ಥರ ಮಾತಾಡೋದು ಅಂತ. ಶೀಲಾ ಮ್ಯಾಮ್ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ. ನಾವು ಗೋಳೈಕೊಂಡಿರೋ ಅಷ್ಟು ಟೀಚರ್ಸ್ನ ಯಾರು ಗೋಳೈಕೊಂಡಿಲ್ಲ ಅನ್ಕೊಂತೀನಿ. ನಾವು ಕ್ಲಾಸಿಗೆ ಬರಲಿಲ್ಲ ಅಂದರೂ ಅಷ್ಟೇ ಸಮಾಧಾನವಾಗಿ ಬಂದ್ರೋ ಅಂತ ಹೇಳಿದ್ದಾರೆ. ಒಂದಿನಕ್ಕೂ ಬೈದಿಲ್ಲ, ಒಂದಿನಕ್ಕೂ ಕೋಪ ಮಾಡ್ಕೊಂಡಿಲ್ಲ. ಅವರಾಗಿರೋ ಹೊತ್ತಿಗೆ ಸಹಿಸ್ಕೊಂಡಿದ್ದಾರೆ. ಈ ಜಾಗದಲ್ಲಿ ಬೇರೆ ಲೆಕ್ಚರರ್ಸ್ ಇದ್ದಿದ್ರೆ ಸಹಿಸ್ಕೊಂತಾನೂ ಇರಲಿಲ್ಲ, ನಮಗೆ ಪಾಠನೂ ಮಾಡ್ತಿರ್ಲಿಲ್ಲ ಅನ್ಸುತ್ತೆ, ಬಿಟ್ಟೆ ಹೋಗ್ಬಿಟ್ಟಿರೋರು ಅನ್ಸುತ್ತೆ. ನಾನು ಕಾಲೇಜಿಗೆ ಫಸ್ಟ್ ಕ್ಲಾಸಿಗೆ ಬಂದಾಗ ಪರಿಚಯ ಆಗಿದ್ದು ಪವಿ. ಇಲ್ಲಿವರೆಗೂ ಆ ಫ್ರೆಂಡ್ಶಿಪ್ ಹಂಗೆ ಉಳಿಸ್ಕೊಂಡು ಬಂದಿದ್ದೀವಿ. ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಅದನ್ನು ಸರಿ ಮಾಡ್ಕೊಂಡು ಇಲ್ಲಿವರೆಗೂ ಫ್ರೆಂಡ್ಶಿಪ್ ಉಳಿಸ್ಕೊಂಡು ಬಂದಿದ್ದೀವಿ. ಮುಂದೇನೂ ಹಂಗೆ ಇರ್ತೀವಿ ಅಂದ್ಕೊಂಡಿದ್ದೀನಿ. ಹೇಳಬೇಕು ಅಂದರೆ ದೀಪಾಲಿ, ಅವಳ ಹತ್ರ ಆಡಿರೋ ಅಷ್ಟು ಜಗಳ ನಮ್ಮದೇ ಒಂದು ಗ್ರೂಪ್ ಇತ್ತು. ದೀಪಾಲಿ, ಗಗನ, ರಶ್ಮಿ, ರೇಖಾ, ಆಮೇಲೆ ಜಾನುನು ಇದ್ಲು. ನಮ್ಮದೇ ಒಂದು ಗ್ರೂಪ್ ಇತ್ತು. ನಾವು ಯಾರನ್ನು ಬಿಟ್ಕೊಡ್ತಿರ್ಲಿಲ್ಲ. ಎಷ್ಟೇ ಜಗಳ ಆಗಲಿ, ಏನೇ ಆಗಲಿ, ಎಷ್ಟೇ ಮಾತು ಬಿಡಲಿ, ಮತ್ತೆ ಬಂದು ಮಾತಾಡಿಸ್ಕೊಂಡು ಚೆನ್ನಾಗಿದ್ದೀವಿ. ಈ ಫ್ರೆಂಡ್ಶಿಪ್ ಮುಂದೇನೂ ಹಿಂಗೆ ಇರಲಿ. ಫುಲ್ ಎಂಜಾಯ್ ಮಾಡಿದ್ದೀವಿ ಲೈಫ್ನ, ಡಿಗ್ರಿ ಲೈಫ್ನ. ಈ ಕಾಲೇಜಿಗೆ ಸೇರ್ಬೇಕು ಅಂತ ನನ್ಗೇನು ಆಸೆ ಇರ್ಲಿಲ್ಲ. ಆದ್ರೆ ವಾಣಿವಿಲಾಸ ಕಾಲೇಜಲ್ಲಿ ಓದುವಾಗ ನಮ್ ಟೀಚರ್ಸ್ ಎಲ್ಲ ಹೇಳ್ತಾ ಇದ್ರು, ಎವಿಕೆ ಕಾಲೇಜಿಗೆ ಹೋಗು, ತುಂಬಾ ಚೆನ್ನಾಗಿ ಟೀಚ್ ಎಲ್ಲ ಮಾಡ್ತಾರೆ, ತುಂಬಾ ಚೆನ್ನಾಗಿ ಎಲ್ಲರೂ ಪಾಠ ಎಲ್ಲ ಮಾಡ್ತಾರೆ, ಚೆನ್ನಾಗಿ ಕೇರ್ ಮಾಡ್ತಾರೆ ಅಂತೆಲ್ಲ ಹೇಳಿದ್ರು. ಅದಕ್ಕೆ ಈ ಕಾಲೇಜಿಗೆ ಸೇರ್ಕೊಂಡೆ. ಫಸ್ಟ್ ಪರಿಚಯ ಆಗಿದ್ದೆ ಯಾರಂದ್ರೆ ಮಂಜುಳಾ ಮೇಡಮ್ ಈ ಕಾಲೇಜಿಗೆ ಬರುವಾಗ ಗೇಟ್ ಹತ್ರನೇ ನಿಂತ್ಕೊಂಡಿದ್ರು ನನಗೋಸ್ಕರನೇ ಅಂತ. ಬಂದಿದ್ ಕೂಡಲೇ ಅಡ್ಮಿಷನ್ ಎಲ್ಲ ಆಯ್ತು. ಶಶಿಕಲಾ ಮ್ಯಾಮ್ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಚೆನ್ನಾಗಿ ಎಲ್ಲರನ್ನು ಕೇರ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಪಾಠನೂ ಮಾಡ್ತಾರೆ. ಅವ್ರ ಜೊತೆ ಮಾತಾಡ್ತಾ ಇದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಸುರೇಶ್ ಕುಮಾರ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವ್ರ ಕ್ಲಾಸಲ್ಲಿ ಪಾಠ ಮಾಡೋ ಟೈಮಲ್ಲೆಲ್ಲ ನಂಗೆ ನಿದ್ದೆ ಬಂದ್ಬಿಡುತ್ತೆ. ಅದು ಏನಕ್ಕಂತಾನೆ ಗೊತ್ತಿಲ್ಲ. ಆದರೆ ಅವ್ರು ಪಾಠ ಮಾಡ್ತಾ ನನಗೆ ಚೆನ್ನಾಗಿ ನಿದ್ದೆ ಬಂದ್ಬಿಡುತ್ತೆ. ಆದರೂ ಅಷ್ಟೇ ಚೆನ್ನಾಗಿ ಮಾಡ್ತಾರೆ. ಶೀಲಾ ಮ್ಯಾಮ್ ತುಂಬ ಫ್ರೆಂಡ್ಲಿ ಆಗಿರ್ತಾರೆ, ನಮ್ಮ ಜೊತೆ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ. ಇಂಗ್ಲೀಷ್ ಮೇಡಮ್ ಬಗ್ಗೆ ಹೇಳಬೇಕು ಅಂದರೆ ಚೇತನಾ ಮ್ಯಾಮ್, ಅವ್ರು ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ಅವ್ರು ನನ್ನ ಕಾಲ್ ಫ್ರ್ಯಾಕ್ಚರ್ ಆದಾಗ ಅವರೇ ನನಗೆ ತುಂಬ ಕೇರ್ ಮಾಡಿದ್ದು, ಹಾಸ್ಪಿಟಲ್ಗೆಲ್ಲ ಕರ್ಕೊಂಡೋಗಿದ್ರು. ಟೀಚರ್ಸ್ ಎಲ್ಲ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಬಗ್ಗೆ ಹೇಳಬೇಕು ಅಂದರೆ ನಂಗೆ ರೇಖಾ ತುಂಬ ಫೇವ್ರೆಟ್ ಪರ್ಸನ್. ಅವಳು ನೋಡ್ತಾ ಇದ್ರೆ
ಅಮ್ಮ ಆಗಿ ಬಂದವಳೆ. ಖುಷಿ ಆಗುತ್ತೆ ಅವಳ ಜೊತೆ ಇದ್ರೆ, ಏನೋ ಒಂಥರ ಖುಷಿ, ನೆಮ್ಮದಿ. ಮಾತು ಬಗ್ಗೆ ಹೇಳಕ್ ಆಗ್ತಾ ಇಲ್ಲ. ಅವಳಿಗೋಸ್ಕರ ಒಂದ್ ಲೆಟರ್ ಬರ್ದಿದ್ದೀನಿ, ಅದನ್ನ ಅವಳಿಗೆ ಕೊಟ್ಬಿಡ್ತೀನಿ. ನನ್ ಮನ್ಸಿನ ಮಾತೆಲ್ಲ ಅವಳ ಹತ್ರ ಹೇಳ್ಕೋಬೇಕು ಅಂತ ತುಂಬಾ ದಿನದಿಂದ ಕಾಯ್ತಾ ಇದ್ದೆ. ಅದನ್ನ ಈ ಲೆಟರ್ ಅಲ್ಲಿ ಇದೆ. ಹಾಯ್ ಫ್ರೆಂಡ್ಸ್, ನಾನು ಖುಷಿ ತುಂಬಾ ಬೇಜಾರಾಗುತ್ತೆ ಈ ಕಾಲೇಜನ್ನ ಬಿಟ್ಟೋಗೋಕ್ಕೆ. ತುಂಬಾ ಹೆಲ್ಪ್ ಮಾಡಿದ್ದಾರೆ ನಮ್ಮ ಫ್ರೆಂಡ್ಸ್ ಆಗಲಿ ಆ್ಯಂಡ್ ಟೀಚರ್ಸ್ ಆಗಲಿ. ಆ್ಯಂಡ್ ತುಂಬಾ ನೋವಾಗುತ್ತೆ ಇವ್ರನ್ನೆಲ್ಲ ಬಿಟ್ಟೋಗೋಕ್ಕೆ. ಬಟ್ ಆದರೂ ಏನೂ ಮಾಡೋಕ್ಕಾಗಲ್ಲ. ಈ 3 ವರ್ಷ ಹೆಂಗೆ ಕಳೀತು ಅನ್ನೋದೇ ಗೊತ್ತಾಗ್ತಿಲ್ಲ. ಹಿಂಗೆ ಬಂದ್ವಿ, ಹಿಂಗೆ ಹೋದ್ವಿ ಅನ್ನಂಗೆ ಫೀಲ್ ಆಗ್ತಾ ಇದೆ. ಸೊ ತುಂಬಾ ನೋವಾಗುತ್ತೆ ಎಲ್ಲರೂ ಬಿಟ್ಟೋಗೋಕ್ಕೆ. ಅಷ್ಟೇ. ಈ ಕಾಲೇಜಿಗೆ ಬಂದಮೇಲೆ ಒಳ್ಳೆ ಮೆಮೊರೀಸು ಸಿಕ್ಕಿದೆ ಆ್ಯಂಡ್ ಬ್ಯಾಡ್ ಮೆಮೊರೀಸು ಸಿಕ್ಕಿದೆ. ಮತ್ತು ಟೀಚರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲದಕ್ಕೂ. ಎಕ್ಸ್ಪೆಷಲಿ ಶೀಲಾ ಮ್ಯಾಮು, ಅವರು ಎಲ್ಲನೂ ಹೇಳ್ಕೊಳ್ತಾರೆ. ನಮ್ಮ ಕಷ್ಟನೂ ಅವರು ಹಂಚ್ಕೊಳ್ತಾರೆ. ತುಂಬ ಚೆನ್ನಾಗಿತ್ತು ಕಾಲೇಜು. ಕಾಲೇಜಿಗೆ ಬಂದಿದ್ದು ಮತ್ತು ಇಲ್ಲಿ ಬೆಂಚಲ್ಲಿ ಕೂತಿದ್ದು ಎಲ್ಲ ತುಂಬ ಮೆಮೊರೀಸ್ಗಳು. ಮತ್ತು ಈ ಕಾಲೇಜಲ್ಲಿ ಇವಾಗ ಬಂದು ಅಡ್ಮಿಷನ್ ಆಗಿರೋ ಥರ ಇದೆ. ಆದರೆ 3 ವರ್ಷ ಹೆಂಗೆ ಮುಗೀತು ಅಂತಲೇ ಗೊತ್ತಿಲ್ಲ. ತುಂಬ ಮೆಮೊರೀಸ್ ಇದೆ ಈ ಕಾಲೇಜಲ್ಲಿ. ಕಾಲೇಜ್ ಹೆಸರು ಕೂಡ ಗೊತ್ತಿಲ್ಲದೆ ಕಾಲೇಜಿಗೆ ಬಂದು ಸೇರ್ಕೊಂಡಿದ್ದು. ಆದರೆ ಕಾಲೇಜ್ ಮುಗೀತಿದೆ ಅನ್ನೋಂತಹ ಕ್ಷಣದಲ್ಲಿ ಈಗಲೂ ಕೂಡ ನಂಬೋಕಾಯ್ತಿಲ್ಲ. ಯಾಕೆ ಅಂದರೆ ಕಾಲೇಜಲ್ಲಿ ಸಾವಿರಾರು ನೆನಪುಗಳು ಇರ್ತದೆ, ಆದರೆ ಬರಬೇಕಾದ್ರೆ ಯಾವುದೇ ಥರದ ನೆನಪು ಇರಲಿಲ್ಲ. ಮತ್ತು ಕಾಲೇಜ್ ಹೆಂಗಿರುತ್ತೆ, ಕಾಲೇಜ್ ಹೆಸರು ಕೂಡ ಗೊತ್ತಿರಲಿಲ್ಲ. ಪೇರೆಂಟ್ಸ್ ಬಂದು ಸೇರಿಸಿದ್ರು, ಸೇರ್ಕೊಂಡ್ವಿ. ಆದರೆ ಕಾಲೇಜು, ಡಿಗ್ರಿ ಕಾಲೇಜು ಹೆಂಗಿರುತ್ತೋ ಏನೋ ಅಂತ ತಿಳ್ಕೊಂಡಿದ್ವಿ. ಆದರೆ ಮರೆಯಲಾಗದಷ್ಟು ನೆನಪು ಕೊಟ್ಟಂತಹ ಕಾಲೇಜು. ಮತ್ತು ಸ್ನೇಹಿತರ ಬಗ್ಗೆ ಹೇಳಬೇಕು ಅಂದರೆ, ನಾನು, ಐಶ್ವರ್ಯ, ವಿದ್ಯಾ, ನಮ್ಮ 3 ಜನ ಒಂದೇ ಬೆಂಚಲ್ಲಿ ಕುತ್ಕೋತಿದ್ವಿ. ಐಶು ಮತ್ತು ನಾನು. ಎಲ್ಲ ಟೀಚರ್ಸು ಬೇರೆ ಬೇರೆ ಬೆಂಚಿಗೆ ಕಳ್ಸೋಕೆ ನೋಡಿದ್ರೆ ಹೊರತು ಯಾರು ಒಟ್ಟಿಗೆ ಕುತ್ಕೊಳ್ಳಿ ಅಂತ ಹೇಳಿರಲಿಲ್ಲ. ನಮ್ಮ ಫ್ರೆಂಡ್ಶಿಪ್ ಹಂಗಿತ್ತು. ಮತ್ತು ಯಾರು ಪಾಠ ಕೇಳೋದಕ್ಕಿಂತ ಹೆಚ್ಚಾಗಿ ಪಾಠದ ಮಧ್ಯೆ ಮಾತಾಡ್ತಿದ್ದಿದ್ದೇ ಹೆಚ್ಚು. ಅದಕ್ಕೋಸ್ಕರ ನಮ್ಮಿಬ್ರು ಬೇರೆ ಬೇರೆ ಬೆಂಚಿಗೆ ಕೂರಿಸ್ತಿದ್ರು. ಮತ್ತು ತಮ್ಮಯ್ಯ ಸರ್ ಆಗಿರ್ಬೋದು, ವನಿತಾ ಮ್ಯಾಮ್ ಆಗಿರ್ಬೋದು, ಹೇಮಲತಾ ಮ್ಯಾಮ್ ಆಗಿರ್ಬೋದು, ಯಾರು ಟೀಚರ್ಸ್ ಆದರೂ ಅಷ್ಟು ಇವರು ಜಾಸ್ತಿ 3 ಜನ ಟೀಚರ್ಸು ನಮ್ಮನ್ನ ಬೇರೆ ಬೇರೆ ಬೆಂಚಿಗೆ ಕುತ್ಕೊಳ್ಳಿ ಅಂತ ಅಷ್ಟು ಮಾತಾಡ್ತಿದ್ದು ಇವ್ರ ಕ್ಲಾಸಲ್ಲಿ. ಆಮೇಲೆ ಎಲ್ಲ ಟೀಚರ್ಸ್ಗಳ್ದು ನೆನಪುಗಳು ತುಂಬ ಇದೆ. ನಮ್ಮ ಕನ್ನಡ ಡಿಪಾರ್ಟ್ಮೆಂಟ್ ಥರ ಮತ್ತು ಸೋಷಿಯಾಲಜಿ ಡಿಪಾರ್ಟ್ಮೆಂಟ್ ಥರ ಸಿಗೋಕ್ಕೆ ಪುಣ್ಯ ಮಾಡಿರಬೇಕು. ಏನೇ ಆದರೂ ಒಂಥರ ಮನೇಲಿರೋ ಥರ ಫೀಲಿಂಗ್ ಕೊಡ್ತಿತ್ತು ಕಾಲೇಜಿಗೆ. ಮನೇಲಿರೋದಕ್ಕಿಂತ ಕಾಲೇಜಿಗೆ ಬಂದ್ರೇ ಹೆಚ್ಚು ಖುಷಿ ಅನ್ನೋ ಥರ ಇತ್ತು. ಆದರೆ ಮುಂದೆ ಹೇಗಿರುತ್ತೋ ಜೀವನ ಅನ್ನೋದು ಗೊತ್ತಿಲ್ಲ. ಆದರೆ ಈ ನೆನಪು ಮಾತ್ರ ಯಾವತ್ತಿಗೂ ಶಾಶ್ವತವಾಗಿರುತ್ತೆ. ನಾನು PU ಎಲ್ಲ ಓದಿದ್ದು ವಿಭಜಿತ ಕಾಲೇಜ್, ಗಂಧದ ಕೋಟೆ ಹತ್ರ. ಯಾವ ಕಾಲೇಜಲ್ಲಿ ತಗೋಬೇಕು ಅಂತ ಗೊತ್ತಿರಲಿಲ್ಲ. ನಮ್ಮ ಅಣ್ಣನ ಕೇಳಿದೆ ಯಾವ ಕಾಲೇಜಿಗೆ ಸೇರಿಸ್ತೀರಾ ಅಂತ. ಸೊ ನಮ್ಮ ಅಣ್ಣ AVK ಕಾಲೇಜಲ್ಲಿ ಓದು, ಚೆನ್ನಾಗಿರತ್ತೆ, ಅಲ್ಲಿ ಚೆನ್ನಾಗಿ ಟೀಚಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಟೀಚರ್ಸ್ಗಳು ತುಂಬ ಒಳ್ಳೆಯವರು ಅಂತ ಹೇಳಿ ಸೇರಿಸ್ತಾ. ನಾನು ವಿಭಜಿತ ಕಾಲೇಜ್ಗೆ ಹೋಗ್ಬೇಕು ಅಂತ ಹೊರಗಡೆಯಿಂದ ನೋಡ್ತಿದ್ದಾಗ ವಾವ್ ಕಾಲೇಜ್ ಎಲ್ಲ ಚೆನ್ನಾಗಿದೆ, ಒಂದ್ಸಲ ನಾನು ಈ ಕಾಲೇಜ್ಗೆ ಹೋಗಿ ಬರಬೇಕು ಅಂತ ಅಂದ್ಕೊತಿದ್ದೆ. ಇದೇ ಕಾಲೇಜಲ್ಲಿ ಈ 3 ವರ್ಷ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ. ಈ ಕಾಲೇಜಲ್ಲಿ ತುಂಬ ಒಳ್ಳೊಳ್ಳೆ ಟೀಚರ್ಸ್ಗಳನ್ನ ಕೊಟ್ಟಿದೆ ಈ ಕಾಲೇಜ್. ತುಂಬಾ ಖುಷಿಯಾಗತ್ತೆ. ಕನ್ನಡ ಲೆಕ್ಚರರ್ಸ್ ಆಗಿರ್ಬೋದು, ನಮ್ಮ ಯತೀಶ್ವರ್ ಸರ್ ಆಗಿರ್ಬೋದು, ಮಹಾಲಕ್ಷ್ಮಿ ಆಗಿರ್ಬೋದು, ಧನಲಕ್ಷ್ಮಿ ಮ್ಯಾಮ್ ಆಗಿರ್ಬೋದು, ಮತ್ತು ಹೇಮಲತಾ ಮ್ಯಾಮ್ ಆಗಿರ್ಬೋದು, ಹೇಮಾವತಿ ಮ್ಯಾಮ್ ಆಗಿರ್ಬೋದು, ಎಲ್ಲ ಟೀಚರ್ಸ್ಗಳು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಶಶಿಕಲಾ ಮ್ಯಾಮ್ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಸ್ಟೂಡೆಂಟ್ ಅಂದರೆ ಅವ್ರ ಜೊತೆ ನಾನು ಆ ಥರ ಒಡನಾಟಗಳು ಇಟ್ಟಿರಲಿಲ್ಲ. ಸೊ ಕಲ್ಬಿಟ್ಟು ಮಾತಾಡಿಸ್ತಾರೆ. ಥ್ಯಾಂಕ್ ಯು ಮ್ಯಾಮ್. ಮತ್ತು ಯತೀಶ್ವರ್ ಸರ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಟೀಚರ್ಸ್ಗಳಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್ ಅಂತ ಬಂದರೆ ನಾನು ಸಂಜಿನ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಾವು ಕಾಲೇಜಿಗೆ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಅವಳು ತೆಗ್ಬಿಟ್ಟು ಪಕ್ಕದಲ್ಲಿ ಕೂರಿಸ್ಕೊಂಡು ಚೆನ್ನಾಗಿ ನನ್ನನ್ನು ಮಾತಾಡಿಸ್ತಾಳೆ, ಚೆನ್ನಾಗಿ ಇದು ಮಾಡ್ತಾಳೆ. ನಮ್ಮೂರ ಹತ್ರನೇ ಅವರು ಇರೋದ್ರಿಂದ ತುಂಬ ಚೆನ್ನಾಗಿ ಅವಳದು ನಂದು ಬಾಂಡಿಂಗ್ ತುಂಬ ಚೆನ್ನಾಗಿತ್ತು. ಮತ್ತು ಎಲ್ಲ ಹೋದ್ರು ಒಟ್ಟಿಗೆ ಹೋಗ್ತಿದ್ವಿ, ಒಟ್ಟಿಗೆ ಬರ್ತಿದ್ವಿ. ಇಲ್ಲೆಲ್ಲ ಕಾಲೇಜಲ್ಲೆಲ್ಲ ಓಡಾಡ್ತಿದ್ವಿ. ಮತ್ತು ಬರ್ತಾ ಫಸ್ಟ್ ಸ್ಟಾರ್ಟಿಂಗ್ ನಾವು ಇಬ್ಬರೇ ಇದ್ವಿ. ಆಮೇಲೆ ಬರ್ತಾ ಎಲ್ಲ ಫ್ರೆಂಡ್ಸ್ಗಳ ಹತ್ರನೂ ಕ್ಲೋಸ್ ಆದ್ವಿ. ತುಂಬ ಮಿಸ್ ಮಾಡ್ಕೋತೀನಿ ನನ್ನ ಫ್ರೆಂಡ್ಸ್ಗಳನ್ನ. ಅನು ಆಗಿರ್ಬೋದು, ವಿದ್ಯಾ, ಐಶು, ಜಾನು, ಪೂಜಾ, ಎಲ್ಲರೂ ತುಂಬ ಮಿಸ್ ಮಾಡ್ಕೋತೀನಿ. ಐ ಲವ್ ಯು ಮೈ ಫ್ರೆಂಡ್ಸ್. ನಿಮ್ಮ ಸ್ನೇಹ ಈ ವರ್ಷನೇ ಅಂತಲ್ಲ, ಯಾವಾಗಲೂ ಜೊತೆಗಿರೋಣ. ಬೇರೆ ಆಗೋದಂತೂ ಬೇಡ, ಹೀಗೆ ಇರೋಣ, ಚೆನ್ನಾಗಿರತ್ತೆ. ಈ 3 ವರ್ಷ ಜರ್ನಿ ಫ್ರೆಂಡ್ಸ್ಗಳಿಂದ ಏನಾದರೂ ಐ ಆಮ್ ಸೋ ಸಾರಿ.
ಏನಾದ್ರು ಇವಾಗ ಸಿಟ್ಟಾಗಿದ್ದಾಗ ಏನೋ ಒಂದು ಮಾತು ಬಂದಿರತ್ತೆ ಹೋಗಿರತ್ತೆ, ಅದನ್ನೆಲ್ಲ ತಲೆಗೆ ಹಾಕೋಬೇಡಿ. ಅದೆಲ್ಲ ತೆಗ್ದಾಕ್ಬಿಟ್ಟು ನಮ್ಮ ಲೈಫ್ನ ಮುಂದೆ ಮೂವ್ ಮಾಡೋಣ, ಚೆನ್ನಾಗಿರತ್ತೆ, ಚೆನ್ನಾಗಿ ಎಂಜಾಯ್ ಮಾಡೋಣ. ನೆಕ್ಸ್ಟ್ ನಾನು ಮಹಾಲಕ್ಷ್ಮಿ ಮ್ಯಾಮ್ಗೆ ಸಾರಿ ಕೇಳಬೇಕು. ಯಾಕಂದರೆ ಸೆಕೆಂಡ್ ಇಯರಲ್ಲಿ ಮಹಾಲಕ್ಷ್ಮಿ ಮ್ಯಾಮ್ ಪೇಪರ್ ಕಾಪಿ ಹೊಡೆದ್ಬಿಟ್ಟು ತುಂಬ ನಂಬಿಕೆ ಇಟ್ಟಿದ್ರು. ಸೊ ನಾನು ಹಂಗೆ ಮಾಡಬಾರ್ದಿತ್ತು, ಅವ್ರ ನಂಬಿಕೆಗೆ ದ್ರೋಹ ಬಗೆದ್ಬಿಟ್ಟೆ. ತುಂಬ ಗಿಲ್ಟ್ ಫೀಲ್ ಇದೆ. ಸಾರಿ ಮಹಾಲಕ್ಷ್ಮಿ ಮ್ಯಾಮ್, ಇನ್ನು ಯಾವತ್ತೂ ಹಂಗೆ ಮಾಡಲ್ಲ. ಇದೊಂದೇ ನನಗೆ ಗಿಲ್ಟ್ ಫೀಲ್ ಇತ್ತು. ನಿಮ್ಮ ಮುಖ ನೋಡಿದಾಗೆಲ್ಲ ನನಗೆ ಅದು ನೆನಪಾಗ್ತಿತ್ತು. ಸಾರಿ ಮ್ಯಾಮ್, ಸಾರಿ ಅಷ್ಟೇ. ಈಗ ನೋಡಿ ಕೊಚ್ಚಿಲಿಟ ನನ್ನ ಗಂಟೆ ಬೇರೆ ಹೋಯ್ತು. ನಾದ್ರೆ ಹೆಂಗೆ ಹಚ್ಕೊಳ್ಳಿ. ಗುವಾಹಟಿ ಅಸ್ಸಾಂ ಅಲ್ಲಿಗೆ ಹಾಕಿದ್ರು. ಅಲ್ಲಿಗೆ ಕ್ವಶನ್ ಪೇಪರ್ಗಳೆಲ್ಲ ಮುಂಚೆನೇ ಅವರು ಇದ್ರಲ್ಲಿ ಕಳಿಸ್ಕೊಟ್ಟಿದ್ರು ಸರ್. ಎಲ್ಲ ಈಗೇನು ಬರಲ್ಲ ಅವರು. ವಿಡಿಯೋ ಮಾಡೋಕ್ಕಿಂತ ಮುಂಚೆ ನಾವು ಈ ಥರ ಆಡ್ತೀವಿ ಗಾಯ್ಸ್.